ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ 12 ಅಂಕದ ಒಂದು ಪ್ರಾಬ್ಲಮ್ ಇಲ್ಲಿ ಸಾಲ್ಯೂಷನ್ ಮಾಡ್ತಾ ಇದ್ದಾನೆ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ACC ಕಂಪ್ನಿ ಲಿಮಿಟೆಡ್. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಯಾವುದೇ ಒಂದು ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯಿತಾ, ಆರಾಮಾಗಿ ನೀವು ಈ ಒಂದು ಕ್ವಶನ್ ನಂಬರ್ 29ರಲ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ಆರಾಮಾಗಿ 12 ಅಂಕವನ್ನು ನೀವು ಪಡೆದುಕೊಳ್ಳಬಹುದು. ಬಹಳ ಸಿಂಪಲ್ ಆಗಿದೆ. ಜಸ್ಟ್ ಏನು ನೀವು ಹ್ಯಾಟ್ ಮಾಡೋದು ಅಷ್ಟೇ ಆಗಿರುತ್ತೆ ಇಲ್ಲಿ. ಆಯಿತಾ, 9 ಜರ್ನಲ್ ಎಂಟ್ರೀಸ್ಗಳು ಬರುತ್ತೆ. ಆಯಿತಾ, ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ACC ಕಂಪ್ನಿ ಲಿಮಿಟೆಡ್ ಅಂತ ಇವಾಗ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ಇಶ್ಯೂಡ್ 10,000 ಇಕ್ವಿಟಿ ಶೇರ್ ಅಂತ ಕೊಟ್ಟಿದ್ದಾರೆ ಆಫ್ 100 ಈಚ್ ಆಟ್ ಎ ಪ್ರೀಮಿಯಂ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು? ಆಯ್ತಾ, ಇಲ್ಲಿ ನೋಡಿ, ಇಕ್ವಿಟಿ ಎಷ್ಟು ಕೊಟ್ಟಿದ್ದಾರೆ? 10,000 ಶೇರ್ಸ್ ಕೊಟ್ಟಿದ್ದಾರೆ. ಎಷ್ಟು? 100 ಈಚ್ ಅಂತೆ. ಪ್ರೀಮಿಯಂ ಪ್ರೈಸ್ ಎಷ್ಟಿದೆ? 10 ಇದೆ. ಆಯ್ತಾ, ದ ಅಮೌಂಟ್ ವಾಸ್ ಪೇಬಲ್ ಆಸ್ ಫಾಲೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆನ್ ಅಪ್ಲಿಕೇಶನ್ ಮೇಲೆ 20 ರೂಪಾಯಿ ಖರ್ಚು ಮಾಡಿದ್ದಾರೆ, ಆನ್ ಅಲಾಟ್ಮೆಂಟ್ ಮೇಲೆ 50 ರೂಪಾಯಿ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಇಲ್ಲಿ ಅಂದಿದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಏನು ಕೊಟ್ಟಿರ್ತಾರಲ್ಲ, ಪ್ರೀಮಿಯಂ ನಮಗೆ ಮೂರನೆಯ ಜರ್ನಲ್ ಎಂಟ್ರೀಸ್ ನಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಆಯ್ತಾ, ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ 40 ರೂಪೀಸ್. ಇಲ್ಲೇನು ಕೊಟ್ಟಿದ್ದಾರೆ? ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಆಯ್ತಾ, 500 ಶೇರ್ಸ್. ಈ 500 ಶೇರ್ಸ್ ಏನಿದೆಯಲ್ಲ, ನಾವು 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ, ಆಯಿತಾ, ಅಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಯಿತಾ, ಈ ರೀತಿ ಏನು 500 ಶೇರ್ಸ್ ಅಥವಾ 1000 ಅಥವಾ 200 ಏನು ಕೊಟ್ಟಿರ್ತಾರಲ್ಲ, ಇದು ನಾವು ಇಲ್ಲಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಚೇಂಜಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಅಂದರೆ ಇವಾಗ 10,000 ಏನು ಇಕ್ವಿಟಿ ಶೇರ್ ಇದೆಯಲ್ಲ, 10,000 ಇಕ್ವಿಟಿ ಶೇರ್ ನೋಡಿ, 6ನೇ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ 10,000 ಒಳಗೆ 500 ಮೈನಸ್ ಮಾಡಬೇಕು. ಆಯಿತಾ, ಇಲ್ಲಿ 10,000 ಇಕ್ವಿಟಿ ಶೇರ್ ಇದೆ, 10,000 ಒಳಗೆ 500 ಮೈನಸ್ ಮಾಡಿ, ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ಅಂದರೆ 10,000 ಒಳಗೆ 500 ಮೈನಸ್ ಮಾಡಿ ಎಷ್ಟು ಉಳಿತು? 9,500 ಇಂಟು ಎಷ್ಟು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 40 ರೂಪೀಸ್ ಅಂತ ಇದೆ. ಯಾಕೆಂದರೆ ಇಲ್ಲಿ ಅವ್ರು ಏನಂದಿದ್ದಾರೆ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಏನಿದೆ ಮೈನಸ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಮನಿ ಡ್ಯೂಲಿ ರಿಸೀವ್ಡ್ ಆಗಿದೆ ಅವರಿಗೆ. ಎಷ್ಟು? 500 ಅವರಿಗೆ ರಿಸೀವ್ಡ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ನಾವು ಮೈನಸ್ ಮಾಡಿ ಬರಿಬೇಕಾಗುತ್ತೆ 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ. ಇದೊಂದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಪೇಡ್ ಅಪ್ ಅಂತ ಅಂದಿದ್ದಾರೆ. ಆಯಿತಾ, ಅದೇ ರೀತಿ ದ ಡೈರೆಕ್ಟರ್ ಪ್ರಾಫಿಟೆಡ್ ದಿ ಶೇರ್ಸ್ ಆ್ಯಂಡ್ ರೀ ಇಶ್ಯೂಡ್ ದೆಮ್ ಆ್ಯಸ್ ಫುಲ್ಲಿ ಪೇಡ್ ಅಪ್. ಆಯಿತಾ, ಅವರು ಮತ್ತೆ ರೀ ಇಶ್ಯೂಡ್ ಮಾಡ್ಕೋತಾರೆ ಫುಲ್ಲಿ ಪೇಡ್ ಅಂತೆ. ಎಷ್ಟು? 80 ರೂಪಾಯಿ ಪರ್ ಶೇರ್. ಆಯಿತಾ, ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಆಯಿತಾ, ಅವನ ಅಪ್ಲಿಕೇಶನ್ ಮನಿ ಚೇಂಜಸ್ ಕೊಡ್ಬೋದು ಇಲ್ಲಿ ಅಮೌಂಟ್ಗಳನ್ನು. ಆಯಿತಾ, ಬಟ್ ಇದಷ್ಟೇ ಕೊಡ್ತಾರೆ. ಅವನ ಅಲಾಟ್ಮೆಂಟ್, ಆಯಿತಾ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಅಪ್ಲಿಕೇಶನ್, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿರ್ತಾರೆ. ಆಯಿತಾ, ಇಲ್ಲಿ ಇವಾಗ ನೋಡಿ, ಇವಾಗ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಹೆಡ್ಲೈನ್ ಹಾಕಬೇಕಾಗುತ್ತೆ. ಕ್ವಶನ್ ನಂಬರ್ 29 ಅಂತ ಹಾಕಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ACC ಕಂಪ್ನಿ ಲಿಮಿಟೆಡ್. ಇಲ್ಲಿದೆ ACC ಕಂಪ್ನಿ ಲಿಮಿಟೆಡ್ ಅಂತ, ಇಲ್ಲಿ ACC ಕಂಪ್ನಿ ಲಿಮಿಟೆಡ್ ಅಂತ ಬರೀಬೇಕು. ಇಲ್ಲಿ ಡೇಟ್ ಅಂತ ಕಾಲಮ್ ಬರುತ್ತೆ, ಪರ್ಟಿಕ್ಯುಲರ್ಸ್, ಅದೇ ರೀತಿ. ಆಯಿತಾ, JF ಇದು ಜರ್ನಲ್ ಫಾಲೋ ಅಂತ, ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಏನಿದೆ ಇಲ್ಲಿ ನಿಮಗೆ ಕಾಲಮ್ಸ್ಗಳು ಬರುತ್ತೆ. ಇಲ್ಲಿ 1 ಅಂತ ಹಾಕಬೇಕು. ಡೇಟ್ ಅಂತ ಅವರು ಕೊಟ್ಟಿಲ್ಲ ಇಲ್ಲಿ. ಆಯಿತಾ, ಡೇಟ್ ಕೊಟ್ಟಿಲ್ಲ ಅವರು. 1ನೇ ಜರ್ನಲ್ ಎಂಟ್ರೀಸ್ ನಾವು ಬರೀತಾ ಇದ್ದೀವಿ ಇವಾಗ. ಆಯಿತಾ, ಇಲ್ಲಿ ಏನಂದಿದ್ದಾರೆ? ಆನ್ ಅಪ್ಲಿಕೇಶನ್ 20 ರೂಪೀಸ್ ಇದೆ. ನಾವು ಮೊದಲಿಗೆ 10,000 ಏನಿದಿಲ್ಲ ರಿಸೀವ್ ಮಾಡ್ಕೋಬೇಕು. ರಿಸೀವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಫಿಕ್ಸ್ ಇದೇ ರೀತಿ ಬರೀಬೇಕು. ಏನಂತ ಬರೀಬೇಕು? ಬ್ಯಾಂಕ್ ಅಕೌಂಟ್, ಇಲ್ಲಿ ಡ್ಯಾಶ್ ಕೊಟ್ಟು, ಅಂದರೆ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ, ಅಂದರೆ ಇಲ್ಲಿ ಶಾರ್ಟ್ ಆಗಿ ಬರೀದ್ದೀನಿ ನಾನು. ಆಯಿತಾ, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರೀದ್ದೀನಿ. ಯಾಕೆ ಬರೆದಿದ್ದೀನಿ ಅಂದರೆ, ಈ 10,000 ನಾವು ಮೊದಲಿಗೆ ಇಲ್ಲಿ ರಿಸೀವ್ ಮಾಡ್ಕೋಬೇಕು. ಇಲ್ಲಿ ನೋಡಿ, 10,000 ಇಂಟು 20 ರೂಪೀಸ್. ಆನ್ ಅಪ್ಲಿಕೇಶನ್ ಮನಿಗೆ ಎಷ್ಟು? 20 ರೂಪೀಸ್. ಇಲ್ಲಿ ನೋಡಿ, 10,000 ಇಂಟು ಎಷ್ಟಾಯಿತು? 2 ಲಕ್ಷ. ಆಯಿತಾ, ಇಲ್ಲಿ ಟು ಅಪ್ಲಿಕೇಶನ್, ಆಯಿತಾ, ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಇದೆ. ಇಲ್ಲಿ ಡ್ಯಾಶ್, ಡೆಬಿಟ್ನಲ್ಲಿ 2 ಲಕ್ಷ ತೋರಿಸ್ಬೇಕು. ಆಯಿತಾ, ಕ್ರೆಡಿಟ್ನಲ್ಲಿ ಮೈನಸ್. ಅದೇ ರೀತಿ ಇಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ನಲ್ಲಿ 2 ಲಕ್ಷ ಇಲ್ಲಿ ತೋರಿಸ್ಬೇಕು. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಬೀಯಿಂಗ್ ಬರೀಬೇಕು, ನರೇಶನ್, ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಆಯಿತಾ, ಅಂದರೆ ಈ ಒಂದು 10,000 ಮನಿ ನಾವು ರಿಸೀವ್ ಮಾಡ್ಕೊತಾ ಇದ್ದೀವಿ. ಯಾವುದು? ಅಪ್ಲಿಕೇಶನ್ ಮನಿ ನಾವು ರಿಸೀವ್ ಮಾಡ್ಕೋತಾ ಇದ್ದೀವಿ. 10,000 ಇಲ್ಲಿ ಡ್ಯಾಶ್ನಲ್ಲಿ 10,000 ಇಕ್ವಿಟಿ ಶೇರ್ 20 ಈಚ್ ಅಂತೆ. ಆಯಿತಾ, 20 ಈಚ್ ಅಂತೆ. ಮುಗೀತು, 1ನೇ ಜರ್ನಲ್ ಎಂಟ್ರೀಸ್ ಮುಗೀತು. ಆಯಿತಾ, ಇವಾಗ 2ನೇ ಜರ್ನಲ್ ಎಂಟ್ರೀಸ್ ನೋಡಿ, ಈ ಅಮೌಂಟ್ ಏನಿದೆಯಲ್ಲ 2 ಲಕ್ಷ ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಏನಂತ ಬರೀಬೇಕು? ಇಕ್ವಿಟಿ ಶೇರ್. ಈ ಎಲ್ಲ ಬಾಯಟೆ ಮಾಡಬೇಕು ನೀವು. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಇಕ್ವಿಟಿ ಶೇರ್ ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಕ್ವಿಟಿ ಶೇರ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಬರೀಬೇಕು. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು
ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇದೆಲ್ಲ ಬಾಯಾಟ್ ಮಾಡಬೇಕಾಗುತ್ತೆ. 1 2 3 ಬಾರಿ ನೀವು ಬರೆದು ತೆಗೆದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯ್ತಾ. ಇಕ್ವಿಟಿ ಅಪ್ಲಿಕೇಶನ್ ಅಕೌಂಟ್ ಡೇಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಯ್ತಾ. ಇವಾಗ 2 ಲಕ್ಷ ಏನಿದೆಯಲ್ಲ ಇದು ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡೋದು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ 2 ಲಕ್ಷ, ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಇಲ್ಲಿ 2 ಲಕ್ಷ ಈ ರೀತಿ ಬರಿಬೇಕಾಗಿರುತ್ತೆ ಆಯ್ತಾ. ಬೀಯಿಂಗ್ನಲ್ಲಿ ಏನು ಬರಿಬೇಕು? ಬೀಯಿಂಗ್ ಟ್ರಾನ್ಸ್ಫರ್ಡ್ ಆಫ್ ಅಪ್ಲಿಕೇಶನ್ ಮನಿ. ಈ ಅಪ್ಲಿಕೇಶನ್ ಮನಿ ನಾವು ಏನು ರಿಸೀವ್ ಮಾಡ್ಕೊಂಡಿದ್ದೀವಲ್ಲ 2 ಲಕ್ಷ, ಇದು ಮತ್ತೆ ಮುಂದಿನ ಜರ್ನಲ್ ಎಂಟ್ರೀಸ್ಗೆ ನಾವು ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಇಲ್ಲಿ ಬೇಯಿಂಗ್ ನರೇಷನ್ ಅಲ್ಲಿ ಬರಿಬೇಕು. ಇವಾಗ 3ನೇ ಜರ್ನಲ್ ಎಂಟ್ರೀಸ್ ಆಯ್ತಾ. ನೋಡಿ ಇಲ್ಲಿ ಆನ್ ಅಪ್ಲಿಕೇಶನ್ ಮನಿ ಏನಿದಿಲ್ಲ ಇದು ರಿಸೀವ್ ಮಾಡ್ಕೊಂಡಿದ್ದೀವಿ, ಇದಕ್ಕೊಂದು ಜರ್ನಲ್ ಎಂಟ್ರೀಸ್ ಬರುತ್ತೆ, ಒಂದು ಟ್ರಾನ್ಸ್ಫರ್. ಇಲ್ಲಿ 2 ಜರ್ನಲ್ ಎಂಟ್ರೀಸ್ ಆಯಿತು. ಅದೇ ರೀತಿ ಇನ್ ಆನ್ ಅಲಾಟ್ಮೆಂಟ್ ಏನಿದಿಲ್ಲ ಇದಕ್ಕೆ 2, ಈ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದಕ್ಕೆ 2 ಆಯ್ತಾ. ಇವಾಗ ನೋಡಿ 3ನೇ ಜರ್ನಲ್ ಎಂಟ್ರೀಸ್ ಏನು? ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟರ್ ಟು ಇಕ್ವಿಟಿ ಶೇರ್ ಪ್ರೀಮಿಯಂ ಆಯ್ತಾ, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಇಲ್ಲಿ ಪ್ರೀಮಿಯಂ ಯಾಕೆ ನಾನು ಬರೆದಿದ್ದೇನೆ ಅಂದ್ರೆ ಇಲ್ಲಿ ಇನ್ಕ್ಲೂಡಿಂಗ್ ಆಟ್ ಪ್ರೀಮಿಯಂ ಅಂತ ಅಂದಿದ್ದಾರೆ ಅವರು. ನೋಡಿ ಇನ್ ಆನ್ ಅಲಾಟ್ಮೆಂಟ್ ಆಯ್ತಾ, ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಇಕ್ವಿಟಿ ಶೇರ್ ಆನ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟರ್ ಟು ಇಕ್ವಿಟಿ ಶೇರ್ ಪ್ರೀಮಿಯಂ ಇಕ್ವಿಟಿ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರೀಬೇಕು. ಇದು ಫಿಕ್ಸೇ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇಲ್ಲ ಆಯ್ತಾ. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂದರೆ ಇಲ್ಲಿ 10,000 ಏನಿದೆಯಲ್ಲ ಅದು ಎಲ್ಲ ಫಿಕ್ಸೇ, ಅದು ಅಪ್ ಟು ಎಲ್ಲಿವರೆಗೆ ಬರೀಬೇಕು? ಇಲ್ಲಿ 5 ಜರ್ನಲ್ ಎಂಟ್ರೀಸ್ವರೆಗೆ 10,000 ಬರ್ಕೋತ ಬರಬೇಕು. ಇಲ್ಲಿ ಅವರು 500 ಮೈನಸ್ ಮಾಡಿದ್ದಾರೆ. ನಾವು ಯಾವಾಗ ಮೈನಸ್ ಮಾಡಬೇಕು? ಅದು 6ನೇ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ ನಾವು ಮೈನಸ್ ಮಾಡಬೇಕಾಗುತ್ತೆ ಆಯ್ತಾ. ಇವಾಗ ಇಲ್ಲಿ ನೋಡಿ 10,000 ಇಂಟು ಅಲಾಟ್ಮೆಂಟ್ ಎಷ್ಟಿದೆ? ರುಪೀಸ್ ಎಷ್ಟು? 50 ಇದೆ. ಇಲ್ಲಿ ನೋಡಿ 10,000 ಇಂಟು 50 5 ಲಕ್ಷ ಆಯ್ತಾ. ಇಲ್ಲಿ ಮೈನಸ್, ಇಲ್ಲಿ ಮೈನಸ್. ಅದೇ ರೀತಿ ಇಲ್ಲಿ ಟು ಇಕ್ವಿಟಿ ಶೇರ್ ಪ್ರೀಮಿಯಂ ಅಂದಿದ್ದಾರೆ. ಪ್ರೀಮಿಯಂ ಎಷ್ಟಿದೆ? ಆಟ್ ಎ ಪ್ರೀಮಿಯಂ ಪ್ರೈಸ್ ಎಷ್ಟಿದೆ? 10 ಪರ್ ಶೇರ್ ಇದೆ, 10 ಇದೆ. ಇಲ್ಲಿ ನೋಡಿ ಟು ಇಕ್ವಿಟಿ ಶೇರ್ ಪ್ರೀಮಿಯಂ 10,000 ಇಂಟು 10 ಆಯ್ತಾ, 10,000 ಇಂಟು 10 ಆಯ್ತಾ. 50ರೊಳಗೆ 10 ಮೈನಸ್ ಮಾಡಿ ಎಷ್ಟು ಬರುತ್ತೆ? 40. ಇವಾಗ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ 10,000 ಇಂಟು 40 ಈ ರೀತಿಯಲ್ಲಿ 10,000 ಇಂಟು 40 4 ಲಕ್ಷ, 10,000 ಇಂಟು 10 1 ಲಕ್ಷ ಈ ರೀತಿ. ಅರ್ಥ ಆಯ್ತಾ? 10,000 ಇಂಟು 50 ಇದು 5 ಲಕ್ಷ. ಇಲ್ಲಿ ಮೈನಸ್, ಇಲ್ಲಿ ಮೈನಸ್ ಬರೀರಿ. ಇವಾಗ ಅಲಾಟ್ಮೆಂಟ್ ಮನಿ ನಾವು 10,000 ಏನು ಮಾಡಿದೀವಲ್ಲ ಇದು ನಾವು ಇವಾಗ ರಿಸೀವ್ ಮಾಡ್ಕೋಬೇಕು ಮುಂದಿನ ಜರ್ನಲ್ ಎಂಟ್ರೀಸ್ಗೆ. ಏನಂತ ಬರೀಬೇಕು? ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀಬೇಕು. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂದರೆ ಈ 5 ಲಕ್ಷ ಏನಿದೆಯಲ್ಲ ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. 5 ಲಕ್ಷ, ಇಲ್ಲಿ ಮೈನಸ್, ಇಲ್ಲಿ ಮೈನಸ್, 5 ಲಕ್ಷ ಮುಗೀತು. ಇವಾಗ ಆನ್ ಅಲಾಟ್ಮೆಂಟ್ ಆಯಿತು, ಆನ್ ಅಪ್ಲಿಕೇಶನ್ ಆಯಿತು. ಇವಾಗ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 40 ಇದೆ. ಇಲ್ಲಿ ನೋಡಿ 5ನೇ ಜರ್ನಲ್ ಎಂಟ್ರೀಸ್ ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ ಆಯ್ತಾ. ಇಲ್ಲಿ ನೋಡಿ ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 10,000 ಇಂಟು ಎಷ್ಟು? 40 ಆಯ್ತಾ. 10,000 ಇಂಟು 40 4 ಲಕ್ಷ, ಇಲ್ಲಿ ಮೈನಸ್, ಇಲ್ಲಿ ಮೈನಸ್ ಆಯ್ತಾ. ಡೆಬಿಟ್ ಕ್ರೆಡಿಟ್ನಲ್ಲಿ ಇಲ್ಲಿ ಬರೀಬೇಕು. ಅವಾಗ ಟು ಕ್ಯಾಪಿಟಲ್ ಅಕೌಂಟ್ ಆಯ್ತಾ. ಇಲ್ಲಿ 4 ಲಕ್ಷ, ಇಲ್ಲಿ 4 ಲಕ್ಷ, ಇಲ್ಲಿ ಮೈನಸ್, ಇಲ್ಲಿ ಮೈನಸ್ ಆಯ್ತಾ. ಇವಾಗ ಈ ಅಮೌಂಟ್ ಏನಿದೆಯಲ್ಲ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 4 ಲಕ್ಷ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡುವಂತಿಲ್ಲ 6ನೇ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ. ಯಾಕಂದ್ರೆ ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಅವ್ರು ಏನಂದಿದ್ದಾರೆ? ಇಲ್ಲಿ ನೋಡಿ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್ ಆಯ್ತಾ. ಇಲ್ಲಿ ಮನಿ ರಿಸೀವ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಶೇರ್ಸ್ ಇಲ್ಲಿ ರಿಸೀವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವಾಗ ಏನು ಬರಿಬೇಕು? ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರಿಬೇಕು. ಅಂದರೆ 10,000 ಒಳಗೆ 10,000 ಇಕ್ವಿಟಿ ಏನಿದೆಯಲ್ಲ ನಮ್ಮದು, ಈ 10,000 ಒಳಗೆ ಈ 500 ಶೇರ್ ಮೈನಸ್ ಮಾಡಿ ಆಯಿತಾ. ಇಲ್ಲಿ ಕೆಳಗಡೆ ನಮಗೆ ಈ ರೀತಿ ಆಲ್ ಶೇರ್ ವೇರ್ ಸಬ್ಸ್ಕ್ರೈಬರ್ಡ್ ಅಂತ 2,000 ಕೊಡ್ಬೋದು, 1,000 ಕೊಡ್ಬೋದು, ಕೊಟ್ಟಿರ್ತಾರೆ ನೋಡಿ. ಅದು ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದ ತಕ್ಷಣ ಮೈನಸ್ ಮಾಡಬೇಕು ಆಯಿತಾ. ಇಲ್ಲಿ 500 ಮೈನಸ್ ಮಾಡಿ 10,000 ಒಳಗೆ ಆಯಿತಾ. 10,000 ಒಳಗೆ 500 ಮೈನಸ್ ಮಾಡಿ 9,500 ಇಂಟು 40. ಯಾಕೆ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 40. ಯಾಕೆಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 40 ಇದೆ. ಸೊ ಅದಕ್ಕೆ ಇಲ್ಲಿ 40 ಬರೀಬೇಕಾಗಿರುತ್ತೆ ಆಯಿತಾ. 9,500 ಇಂಟು 40 ಮಾಡಿದ ತಕ್ಷಣ 3,80,000, ಇಲ್ಲಿ ಮೈನಸ್, ಇಲ್ಲಿ ಮೈನಸ್ 3,80,000 ಆಯಿತಾ. ಇವಾಗ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಅಂತ. ಇವಾಗ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಅಬ್ಸರ್ವ್ ಮಾಡಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಅಕೌಂಟ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ಪ್ರಾಫಿಟ್ ಅಕೌಂಟ್ ಯಾಕೆ ಬರ್ತಂದ್ರೆ ಇಲ್ಲಿ ನೋಡಿ ಇಲ್ಲಿ ದ ಡೈರೆಕ್ಟರ್ ಪ್ರಾಫಿಟ್ ದೇ ಶೇರ್ಸ್ ರೀ ಇಶ್ಯೂಡ್ ಮಾಡ್ಕೊಂಡಿದ್ದಾರೆ ಆಯ್ತಾ. ಈ ಪ್ರಾಫಿಟ್ ಅನ್ನೋದು ನಾನ್ ಪೇಮೆಂಟ್ ಆಗಿರುತ್ತೆ ಆಯ್ತಾ.
ಸೊ ಅದಕ್ಕೆ ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ ಆದ ತಕ್ಷಣ 7ನೇ ಜರ್ನಲ್ ಎಂಟ್ರೀಸ್ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಫಿಚರ್ ಶೇರ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ನೋಡಿ ಬೀಯಿಂಗ್ ಪ್ರಾಫಿಚರ್ ನಾನ್ ಪೇಮೆಂಟ್ ಅಂತ ಬರೀಬೇಕು. ಇದನ್ನೆಲ್ಲ ಬಯಾಟ್ ಮಾಡಬೇಕಾಗಿರುತ್ತೆ ನೀವು ಆಯಿತಾ. ಇವೆಲ್ಲ ಬಯಾಟ್ ಮಾಡಬೇಕು, ಅಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಫಿಚರ್ ಶೇರ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 100 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಕ್ವಿಟಿ ಶೇರ್ ಎಷ್ಟು ಕೊಟ್ಟಿದ್ದಾರೆ, ಆಫ್ 100 ಈಚ್ ಅಂತೆ. ಈ 100 ಯಾವಾಗ ತೆಗೆದುಕೊಳ್ಬೇಕು, ಇಲ್ಲಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ತೆಗೆದುಕೊಳ್ಬೇಕು. ಅಂದರೆ ನಾವು ಇವಾಗ 10,000 ಒಳಗೆ 500 ಏನೋ ನಾವು ಮೈನಸ್ ಮಾಡಿದ್ದೇವೆ. ನೋಡಿ ಎಷ್ಟು ಮೈನಸ್ ಮಾಡಿದ್ದೇವೆ ನಾವು, ಇಲ್ಲಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಎಷ್ಟು ಮೈನಸ್ ಮಾಡಿದ್ವಿ, 500 ಮೈನಸ್ ಮಾಡಿರುವಂತಹ ಅಮೌಂಟ್ ತೆಗೆದುಕೊಳ್ಬೇಕು. ಇವಾಗ 10,000 ಒಳಗೆ 500 ಮೈನಸ್ ಮಾಡಿದ್ವಿ, ಆ 500 ಆಯಿತಾ, ಮೈನಸ್ ಮಾಡಿರುವಂತಹ 500 ಇಲ್ಲಿ ತೆಗೆದುಕೊಳ್ಬೇಕು 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ. 500 ಇಂಟು 100 ಮಾಡಿದ ತಕ್ಷಣ ಎಷ್ಟು, 50,000. ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಆಯಿತಾ. ಸೊ ಇವಾಗ ಇಲ್ಲಿ 50,000 ಇಲ್ಲಿ ಮೈನಸ್. ಇವಾಗ ಟು ಪ್ರಾಫಿಚರ್ ಶೇರ್ 500 ಇಂಟು ಇಲ್ಲಿ 60 ಯಾಕೆ ಬರ್ತಂದರೆ, ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲಿ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟಿದೆ ಆಯಿತಾ, 40 ಇದೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 40 ಇದೆ ಆಯಿತಾ. ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 40 ಇದೆ. ಒಂದು ನಿಮಿಷ, ಇಲ್ಲಿ 40 ಇದೆ. ಈ 40 ಏನಿದೆಯಲ್ಲ ಇಲ್ಲಿ ಕೆಳಗಡೆ ಬರೀಬೇಕು. ಇಲ್ಲಿ ನೋಡಿ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 500 ಇಂಟು 40 ಆಯಿತಾ. 100 ಒಳಗೆ 40 ಮೈನಸ್ ಮಾಡಿ ಎಷ್ಟು ಬಂತು, ಟು ಪ್ರಾಫಿಚರ್ ಶೇರ್ 500 ಇಂಟು 60 ಆಯಿತಾ, 30,000. ಅದೇ ರೀತಿ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಇಂಟು 40 20,000 ಮುಗೀತು. ಇವಾಗ 7ನೇ ಜರ್ನಲ್ ಎಂಟ್ರೀಸ್ ಆಯಿತು. ಇವಾಗ 8ನೇ ಜರ್ನಲ್ ಎಂಟ್ರೀಸ್ ನೋಡಿ ಬ್ಯಾಂಕ್ ಅಕೌಂಟ್ ಡೆಟರ್ ಪ್ರಾಫಿಚರ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರೀಬೇಕು 7ನೇ ಜರ್ನಲ್ ಎಂಟ್ರೀಸ್. ಇದು ಬೀಯಿಂಗ್ ರೀ ಇಶ್ಯೂಡ್ ಫ್ರಮ್ ಪ್ರಾಫಿಚರ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಫಿಚರ್ ರೀ ಇಶ್ಯೂಡ್ ಅಂತ ಬರೀಬೇಕು ಬೀಯಿಂಗ್ ನರೇಷನಲ್ಲಿ. ಇಲ್ಲಿ ಏನಂತ ಬರೀಬೇಕು, ಬ್ಯಾಂಕ್ ಅಕೌಂಟ್ ಡೆಟರ್ ಪ್ರಾಫಿಚರ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಯಿತಾ. ಬ್ಯಾಂಕ್ ಅಕೌಂಟ್ ಡೆಟರ್ 500 ಏನು ನಾವು ಮೈನಸ್ ಮಾಡಿದ್ವಲ್ಲ, 500 ಇಲ್ಲಿ ನಾವು ಇಂಟು ಮಾಡಿ ಬರೀಬೇಕಾಗಿರುತ್ತೆ 500 ಆಯಿತಾ. ಇಲ್ಲಿ ಪ್ರಾಫಿಚರ್ ಅಕೌಂಟ್ 20 ಏನಿದೆಯಲ್ಲ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನಮ್ಮದು, ಆಫ್ ಈಚ್ ಎಷ್ಟಿದೆ, 100 ಇದೆ. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ 500 ಇಂಟು 100 ಆಯಿತಾ. ಇವಾಗ ಬ್ಯಾಂಕ್ ಅಕೌಂಟ್ ಇಲ್ಲಿ 80 ಯಾಕೆ ಬರ್ತಂದರೆ, ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಅವ್ರು ಏನಂದಿದ್ದಾರೆ, ಇಲ್ಲಿ ಏನಂದಿದ್ದಾರೆ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಶೇರ್ಸ್ ಆಗಿದೆ. ನೋಡಿ ದ ಡೈರೆಕ್ಟರ್ ಪ್ರಾಪರ್ಟೆಡ್ ದಿಸ್ ಶೇರ್ಸ್ ರೀ ಇಶ್ಯೂಡ್ ಅಂದಿದ್ದಾರೆ. ನೋಡಿ ರೀ ಇಶ್ಯೂಡ್ ಏನು ಅಂದಿದ್ದಾರೆ ನೋಡಿ, ರೀ ಇಶ್ಯೂಡ್ ದೆಮ್ ಆಸ್ ಎ ಫುಲ್ಲಿ ಪೇಡ್ ಅಪ್. ಎಷ್ಟು 80 ಏನಿದೆಯಲ್ಲ, ಇಲ್ಲಿ ನಾವು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬರೀಬೇಕು ಬ್ಯಾಂಕ್ ಅಕೌಂಟ್ ಡೆಟರ್ ಆಯಿತಾ. 500 ಇಂಟು 80 ರೀ ಇಶ್ಯೂಡ್ ಏನು ಕೊಟ್ಟಿದ್ದಲ್ಲ, ಇದಕ್ಕೊಂದು ಜರ್ನಲ್ ಎಂಟ್ರೀಸ್ ಬರುತ್ತೆ 80 ಆಯಿತಾ. 500 ಇಂಟು 80 ಎಷ್ಟು, 40,000. ಪ್ರಾಫಿಚರ್ ಅಕೌಂಟ್ ಡೆಟರ್ ಅಂದರೆ ಇಲ್ಲಿ ನಮಗೆ ಆಯಿತಾ ಈಕ್ವಿಟಿ ಶೇರ್ ಎಷ್ಟು, 100 ರೂಪಾಯಿ ಈಚ್ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ನೋಡಿ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ 100 ಒಳಗೆ 80 ಮೈನಸ್ ಮಾಡಿ 20 ಬಂತು. ಇವಾಗ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಆಯಿತಾ, 500 ಇಂಟು 80 40,000, 500 ಇಂಟು 20 10,000, 500 ಇಂಟು 100 50,000 ಈ ರೀತಿಯಲ್ಲಿ ಆಯಿತಾ. ಇವಾಗ ಕೊನೆಯ ಜರ್ನಲ್ ಎಂಟ್ರೀಸ್ ಬರುತ್ತೆ 9ನೇದು, ಪ್ರಾಫಿಚರ್ ಶೇರ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಬರುತ್ತೆ ಆಯಿತಾ. ಅವಾಗ ಬೀಯಿಂಗ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಇವಾಗ ಇಲ್ಲಿದೆ ನೋಡಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಫಿಚರ್ ಶೇರ್ ಅಕೌಂಟ್ ಏನಿದೆಯಲ್ಲ ಈ 30,000. ಅದೇ ರೀತಿ ಪ್ರಾಫಿಚರ್ ಅಕೌಂಟ್ ಡೆಟರ್ ಟು ಅಂತ ಏನಿದೆಯಲ್ಲ ಈ 10,000. 30,000 ಒಳಗೆ 10,000 ಮೈನಸ್ ಮಾಡಿ. ಇಲ್ಲಿ ನೋಡಿ ಟು ಪ್ರಾಫಿಚರ್ ಶೇರ್ ಅಕೌಂಟ್ನಲ್ಲಿ 30,000 ಒಳಗೆ 10,000 ಮೈನಸ್ ಮಾಡಿ ಎಷ್ಟು ಬಂತು, 20,000. ಇದೇ ಆನ್ಸರ್ ಆಗಿರುತ್ತೆ. ಇಷ್ಟು ನಾವು ಬರೀಬೇಕಾಗಿರುತ್ತೆ. ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರಿ. 2-3 ಬಾರಿ ನೀವು ಬರೆದು ತೆಗೆದುಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಸೊ ಇನ್ನೊಂದು ಇದ್ರ ಮೇಲೆ ಪ್ರಾಬ್ಲಮ್ ನಾನು ಹೇಳಿದ್ದೀನಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಎರಡೂ ಕೂಡ ನೀವು ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ನೀವು ಬರೀಬಹುದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೀನಲ್ಲ ಅದರೊಳಗೆ ಎಲ್ಲ ಬರೀದು ಹೇಳಿದ್ದೀನಿ ಡೀಟೇಲ್ಸ್ ಆಗಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಬಹುದು. ಈ ಒಂದು ವಿಡಿಯೋ ಕೂಡ ಪ್ರಾಕ್ಟೀಸ್ ಆಗಿದೆ, ಆ ಒಂದು ವಿಡಿಯೋ ಕೂಡ ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಯಾವುದೇ ಒಂದು ಪ್ರಶ್ನೆ ಕೇಳಿ ಇದೇ ರೀತಿ ನೀವು ಬರೀಬೇಕು ನೋಡಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.